ಹಲೋ ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ನನಗೆ ಕಮೆಂಟನ್ನು ಮಾಡ್ತಾ ಇದ್ರು, TET ಅಂಕಪಟ್ಟಿಯಲ್ಲಿ ಟೋಟಲ್ ಮಾರ್ಕ್ಸ್ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಪ್ಪಾಗಿದೆ ಅಂತಕ್ಕಂಥದ್ದು. ಸೊ ನೀವು ಇಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀರಾ, ಸರ್ ಪೇಪರ್ 1ರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಗ್ಲೀಷು 30 ಬದಲು 23 ಪಡೆದ ಅಂಕದಲ್ಲಿ ಏನೂ ಆಗಿಲ್ಲ. ಸೊ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಹೇಗೆ ಮಾಡೋದು ಇದನ್ನು ಅಂತ ಕೇಳಿದರು. ಸೊ ಸಾಕಷ್ಟು ಜನ ಅದೇ ರೀತಿ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿದೆ ತಾಯಿ ಹೆಸರಲ್ಲಿ, ಇದನ್ನು ಹೇಗೆ ಸರಿಪಡಿಸ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಂದೆ ಹೆಸರು ಅಥವಾ ತಾಯಿ ಹೆಸರು, ಗಂಡನ ಹೆಸರು, ಈ ರೀತಿ ಮಿಸ್ಟೇಕ್ಗಳು ಇರ್ತಕ್ಕಂಥದ್ದನ್ನು ನೋಡಿದ್ರಿ. ಇನ್ನು ಅದೇ ರೀತಿ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕನ್ನಡದಲ್ಲಿ 29 ಇದೆ, ಇಂಗ್ಲೀಷ್ನಲ್ಲಿ 23 ಅಂಕಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಕನ್ನಡದಲ್ಲಿ 1 ಅಂಕ ಡಿಲೀಟ್ ಮಾಡಿದ್ದಾರೆ, ಬಟ್ ಪೇಪರ್ 1ರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಿಸ್ಟೇಕ್ ಆಗಿದೆ ಅನ್ನೋದು ಎಲ್ಲರ ವಾದ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವುದೇ ಆತಂಕ ಬೇಡ, ತುಂಬ ಸುಲಭವಾಗಿ ಈ ಒಂದು ಟೆಕ್ನಿಕಲ್ ಇಶ್ಯೂ ಇದೀಗ ಸಾಲ್ವ್ ಆಗಿದೆ. ಸೊ ನಿಮ್ಮ ಅಂಕಪಟ್ಟಿಯನ್ನು ನೀವು ಮತ್ತೊಮ್ಮೆ ಡೌನ್ಲೋಡ್ ಮಾಡಿ, ಸೊ ನೀವು ನೋಡ್ಕೊಳ್ಬೋದು ನಿಮ್ಮ ಅಂಕಗಳು ಸರಿಯಾಗಿ ಈಗ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಬ್ಬ ಅಭ್ಯರ್ಥಿಯವರು ತಮ್ಮ ಅಂಕಪಟ್ಟಿಯನ್ನು ಶೇರ್ ಮಾಡಿದ್ದಾರೆ. ಕನ್ನಡ 29 ಇದೆ ಮ್ಯಾಕ್ಸಿಮಮ್ ಮಾರ್ಕ್ಸು, ಇಂಗ್ಲೀಷ್ ಬಂದು 18 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಉಳಿದಂತೆ ಯಾವುದೇ ಬದಲಾವಣೆ ಇಲ್ಲ, ಮತ್ತು ಸೆಕ್ಯೂರ್ಡ್ ಮಾರ್ಕ್ಸ್ ಅಂದರೆ ಒಪ್ಟೈನ್ಡ್ ಮಾರ್ಕ್ಸಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಸೊ ಹಾಗಾಗಿ ಇದು ಜಸ್ಟ್ ಸ್ಮಾಲ್ ಟೆಕ್ನಿಕಲ್ ಮಿಸ್ಟೇಕ್, ಅಂದರೆ ಕಂಪ್ಯೂಟರಲ್ಲಿ ಆ ಸಾಫ್ಟ್ವೇರಿಂದ ಆಗಿರ್ತಕ್ಕಂಥ ಒಂದು ದೋಷ. ಇದೀಗ ಈ ಒಂದು ದೋಷ ಸರಿಪಡಿಸಲಾಗಿದೆ. ನೀವು ನಿಮ್ಮ ಎಗೇನ್ ಅದೇ ಲಿಂಕನ್ನು ಕ್ಲಿಕ್ ಮಾಡಿ TET ಅಂಕಪಟ್ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿ. ಖಂಡಿತ ಈ ಎಲ್ಲ ಪ್ರಾಬ್ಲಮ್ಮು ಆಲ್ರೆಡಿ ಸಾಲ್ವ್ ಆಗಿದೆ. ಸೊ ಡೋಂಟ್ ವರಿ, ಇದನ್ನು ನೀವು ಕಲರ್ ಪ್ರಿಂಟ್ ತೆಗೆದು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ GPSTR ಅನ್ನು ಕರೆದಾಗ ಅಥವಾ ಪೇಪರ್ 1 to 5th ಕಾಲ್ ಮಾಡಿದಾಗ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗುತ್ತೆ. ತುಂಬ ಜನ ನನಗೆ ಈ ಬಗ್ಗೆ ಕಮೆಂಟನ್ನು ಮಾಡಿದ್ರಿ ಮತ್ತು ತುಂಬ ಡೌಟ್ಗಳನ್ನು ಕೂಡ ಕೇಳಿದ್ರಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಸೊ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಒಂದು ಕಮೆಂಟಲ್ಲಿ ತಂದೆ ಹೆಸರು ಅಥವಾ ತಾಯಿ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರಿ. ಸೊ ಅವರು ಏನು ಮಾಡಬೇಕಂತ ಹೇಳಿದರೆ, ನೇರವಾಗಿ CACಯನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ಮೇಲ್ ಮಾಡೋದ್ರ ಮುಖಾಂತರ ಅಥವಾ ಫೋನ್ ಕರೆಯನ್ನು ಮಾಡಿ ಈ ಡೌಟನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಫೀಸ್ ಇರುತ್ತೆ, ಆ ಫೀಸನ್ನು ತುಂಬಿ ನಿಮ್ಮ ಅಂಕಪಟ್ಟಿಯನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.